ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೊಂದು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಒಂದು 3 ವರ್ಷಗಳ ಒಂದು ರಿಪೋರ್ಟ್ ಕಾರ್ಡ್. ಸ್ನೇಹಿತರೆ, ಇದು ಏನು 2023ರ ಚುನಾವಣೆಯ ನಂತರ ಆದಂತ ಬೆಳವಣಿಗೆಗಳೇನು, ನಮ್ಮ ತಾಲೂಕಿನ ಜನತೆಯ ಮನಸ್ಸಲ್ಲಿ ಏನಿದೆ, ಮತ್ತೆ ನಮ್ಮ ತಾಲೂಕಿಗೆ ಸಾಕಷ್ಟು ಹೊಸ ಆಕಾಂಕ್ಷಿಗಳು ಬರ್ತಾ ಇದ್ದಾರೆ. 2028ರ ಚುನಾವಣೆಗೆ ಈಗಾಗಲೇ ಒಂದಷ್ಟು ಗುಟ್ಟಾಗಿ ತಾಲೀಮುಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ನೀವು ಯಾರು ನಿರೀಕ್ಷೆ ಮಾಡದೇ ಇರುವಂತ ಹೊಸ ಹೆಸರು ಕೂಡ ಒಂದು ಜೂನ್ ತಿಂಗಳಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ ಹೆಸರು ಕೂಡ ಒಂದು 2028ರ ಚುನಾವಣೆಗೆ ಅವರು ಕೂಡ ಒಂದು ಉಮೇದುವಾರಿಕೆನ ಸಲ್ಲಿಸ್ತಾರೆ. ಬನ್ನಿ, ಈ ಎಲ್ಲ ವಿಚಾರವಾಗಿ ಒಂದು ಡಿಟೇಲ್ ಆಗಿ ಒಂದು ರಿಪೋರ್ಟ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಮಿಸ್ ಮಾಡ್ದಾನೆ ಕಡೆ ತನಕ ನೋಡಿ. ಸ್ನೇಹಿತರೆ, 2023ರ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಅನ್ನದಾನಿ ಅವರು JDS ಪಕ್ಷದಿಂದ ಸ್ಪರ್ಧಿಸಿ ಸೋತು ತಮ್ಮ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಮನೆಗೆ ಹೋಗ್ತಾರೆ. ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸ್ನೇಹಿತರೆ. ಆದರೆ ಅವರ ಸೋಲಿಗೆ ಬಹುಮುಖ್ಯ ಕಾರಣಗಳೇನು ಅಂತಂದ್ರೆ ಸ್ನೇಹಿತರೆ, ಅವರು ಆ ಸಮಯದಲ್ಲಿ ಮಳವಳ್ಳಿ ತಾಲೂಕಲ್ಲಿ ಹೇಳ್ಕೊಳ್ಳುವಂತ ದೊಡ್ಡ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಲ್ಲ. ಮತ್ತೆ ಒಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ತಗಲಾಕೊಂಡು ಇಡೀ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮರ್ಯಾದಿನ ರಾಜ್ಯಾದ್ಯಂತ ಜನ ನೋಡಿ ಸಾಕಷ್ಟು ಜನ ಆಡ್ಕೊಂಡ್ರು. ಏನು ಒಬ್ಬ ಸಿಟ್ಟಿಂಗ್ MLA ಈ ರೀತಿ ಕೇವಲ ಒಂದು ಲಕ್ಷ ರೂಪಾಯಿಗಳ ಆಸೆಗೋಸ್ಕರ ಈ ರೀತಿ ತಗಲಾಕೊಂಡು ಈ ರೀತಿ ಒಂದು ವಿಧಾನಸಭಾ ಕ್ಷೇತ್ರದ ಮರ್ಯಾದೆನೆ ಹಾಳು ಮಾಡ್ಬಿಟ್ರಲ್ಲ ಅಂತ ಸಾಕಷ್ಟು ಜನ ರಾಜ್ಯಾದ್ಯಂತ ಮಾತಾಡ್ಕೊಂಡು, ಅದೇ ರೀತಿ ಮಳವಳ್ಳಿ ತಾಲೂಕಿನ ಜನತೆ ಕೂಡ ಮಾತಾಡ್ಕೊಂಡ್ರು ಸ್ನೇಹಿತರೆ. ಆದ್ರೆ ಇದೊಂದೇ ಕಾರಣಕ್ಕೋಸ್ಕರ ಅವರು ಸೋಲಿಲ್ಲ ಸ್ನೇಹಿತರೆ. ಮತ್ತೆ ಇನ್ನೊಂದೇನಂತಂದ್ರೆ, ಸ್ವತಃ ಡಾಕ್ಟರ್ ಕೆ ಅನ್ನದಾನಿ ಅವ್ರಿಗೆ ಕೂಡ 2023ರ ಚುನಾವಣೆಯಲ್ಲಿ ತಾನು ಗೆಲ್ತೀನಿ ಅನ್ನುವಂತ ನಂಬಿಕೆನೇ ಇಲ್ದೇನೆ ಚುನಾವಣೆ ಹಿಂದಿನ ದಿನ ತಮ್ಮ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಸುಮಾರು 100 ಬೂತ್ ಕಾರ್ಯಕರ್ತರಿಗೆ ಅವರ ಒಂದು ತಿಂಡಿಗೂ ಖರ್ಚಿಗೂ ಕೂಡ ₹1 ತಲುಪಿಸಲಿಲ್ಲ ಅಂತ ಈಗಲೂ ಕೂಡ ಕೆಲ JDS ಕಾರ್ಯಕರ್ತರು ಬಹಳ ಆಕ್ರೋಶದಿಂದ ಹೇಳ್ತಾರೆ ಸ್ನೇಹಿತರೆ. ಆ ವಿಡಿಯೋನು ಕೂಡ ನನ್ನ ಹತ್ರ ಇದೆ. 2023 ಚುನಾವಣೆ ಅಂದ್ರೆ 2018ರಿಂದ 2023ರ ನಡುವೆ ಸ್ನೇಹಿತರೆ ಸಾಕಷ್ಟು ನಮ್ಮ ತಾಲೂಕಲ್ಲಿ ಭೂ ಹಗರಣಗಳು ಆಗಿದೆ. ಇದರಲ್ಲಿ ಪ್ರಮುಖವಾಗಿ ವಿಜಯಣ್ಣ ಅಂತ ಒಬ್ರು ತಹಸೀಲ್ದಾರ್ ಇದ್ರು ಸ್ನೇಹಿತರೆ. ಆ ಒಬ್ಬರು ತಹಸೀಲ್ದಾರ್ ಅವಧಿಯಲ್ಲಿ ಸಾಕಷ್ಟು ಭೂ ಹಗರಣಗಳಾಗಿವೆ ಸ್ನೇಹಿತರೆ. ಅದನ್ನ ಎಷ್ಟೋ ಸಾರಿ ನಮ್ಮ ಹಾಲಿ ಶಾಸಕರಾದಂತ ಶ್ರೀಯುತ ನರೇಂದ್ರ ಸ್ವಾಮಿ ಅವರು ಸಾಕಷ್ಟು ಸತಿ ಹೇಳಿದ್ದಾರೆ ಸ್ನೇಹಿತರೆ. ಈ ಭೂ ಹಗರಣಗಳು ಮಳವಳ್ಳಿ ತಾಲೂಕಲ್ಲಿ 1975ನೇ ಇಸ್ವಿಯಿಂದ ಆರಂಭ ಆಗಿದೆ. ನಮ್ಮ ತಾಲೂಕಿನ ಸ್ವತ್ತುಗಳನ್ನ ಯಾರ್ಯಾರೋ ಬಂದು ಲೂಟಿ ಮಾಡಿದ್ರು ಕೂಡ ಇಲ್ಲಿ MLAಗಳಾಗಿದ್ದಂತ ಯಾರೊಬ್ರು ಕೂಡ ಅದನ್ನ ತಡೆಯುವಂತ ಪ್ರಯತ್ನ ಆಗ್ಲಿ, ಅದನ್ನ ಖಂಡಿಸುವಂತ ಪ್ರಯತ್ನ ಆಗ್ಲಿ, ಅದನ್ನ ಮರಳಿ ವಾಪಸ್ ನಮ್ಮ ತಾಲೂಕಿಗೆ ತಂದು ಆ ಸ್ವತ್ತುಗಳನ್ನ ಮತ್ತೆ ಸೇರಿಸುವಂತ ಪ್ರಯತ್ನನ ಯಾರು ಮಾಡಿಲ್ಲ ಸ್ನೇಹಿತರೆ. ಅದರಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಅವರು ಒಂದಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಮಗೆ ಇನ್ನೂ ಸ್ಪಷ್ಟವಾಗಿರುವಂತ ನಿಖರವಾದಂತ ಯಾವುದು ದಾಖಲೆಗಳು ಸಿಕ್ಕಿಲ್ಲ. ಆ ದಾಖಲೆ ಸಿಕ್ಕಿದ್ರೆ ಖಂಡಿತ ಆ ಬಗ್ಗೆನೂ ನಾನು ಒಂದು ವರದಿ ಮಾಡ್ತೀನಿ. ಬನ್ನಿ, ಇವಾಗ ನಾವು ಈ 2023ರಿಂದ ಈ 2026ರವರೆಗೂ ಆಗಿರುವಂತ ಪ್ರಮುಖ ಘಟನೆಗಳನ್ನ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. 2023ರಲ್ಲಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರು ಸೋತ್ರು. ಮತ್ತೆ ಒಂದು ವಿರೋಧಿ ಅಲೆ ಇದ್ದ ಕಾರಣನೂ ಕೂಡ ಇವಾಗಿರುವಂತ ಹಾಲಿ ಶಾಸಕರಾದಂತ ಶ್ರೀಯುತ ನರೇಂದ್ರ ಸ್ವಾಮಿ ಅವರು ಆರಿಸಿ ಬಂದ್ರು. ಮತ್ತೆ ಒಂದಷ್ಟು ಗ್ಯಾರಂಟಿ ಭಾಗ್ಯಗಳು ಅವರ ಒಂದು ಗೆಲುವಿನಲ್ಲಿ ಒಂದು ನಿರ್ಣಾಯಕ ಪಾತ್ರ ವಹಿಸಿದೆ. ಅದರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಇಲ್ಲ. 2023ರ ಚುನಾವಣೆಯಲ್ಲಿ ಶ್ರೀಯುತ ನರೇಂದ್ರ ಸ್ವಾಮಿ ಅವರು ಆರಿಸಿ ಬಂದ ಮೇಲೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಸಾಕಷ್ಟು ಒಂದು ನಿರೀಕ್ಷೆಗಳಿದ್ವು ಸ್ನೇಹಿತರೆ. ಆದರೆ ಈ 3 ವರ್ಷಗಳಲ್ಲಿ ಆ ನಿರೀಕ್ಷೆಗಳನ್ನ ನರೇಂದ್ರ ಸ್ವಾಮಿ ಅವರು ತಲುಪಲಿಕ್ಕೆ ಆಗಿಲ್ಲ ಸ್ನೇಹಿತರೆ. ನೋಡಿ, ಕಾಮಗಾರಿಗಳಿರ್ಬೋದು ಅಥವಾ ಯಾವುದೇ ಅಭಿವೃದ್ಧಿ ಕೆಲಸಗಳಿರ್ಬೋದು, ಇದರಿಂದ ತಾಲೂಕಿನ ಜನತೆಗೆ ಯಾವುದೇ ರೀತಿಯ ಒಂದು ದೊಡ್ಡ ಮಟ್ಟದ ತೃಪ್ತಿ ಆಗಿಲ್ಲ. ಏನಕ್ಕೆ ಅಂತಂದ್ರೆ, ನಮ್ಮ ತಾಲೂಕಲ್ಲಿ ಭೂತಾಕಾರದಲ್ಲಿ ಕಾಡ್ತಿರೋದು ಏನಂತಂದ್ರೆ ಭ್ರಷ್ಟಾಚಾರ ಸ್ನೇಹಿತರೆ. ನೋಡಿ, ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಎಡತಾಕಿದ್ರು ಕೂಡ ಅಲ್ಲಿ ಈ ತಾಲೂಕಿನ ಜನತೆ ಲಂಚ ಕೊಡದೇನೆ ಕೆಲಸ ಮಾಡಿಸ್ಕೊಳ್ಳುವಂತ ಒಂದು ಸ್ಥಿತಿ ಇಲ್ವೇ ಇಲ್ಲ. ಪ್ರತಿನಿತ್ಯ ನೀವು ಮಳವಳ್ಳಿ ತಾಲೂಕು ಕಚೇರಿ ಹತ್ರ ಹೋಗಿ ನಿಂತ್ಕೊಂಡು ನೋಡಿ, ಅಲ್ಲಿ ತುಂಬಾ ಜನ ವರ್ಷಗಟ್ಟಲೆ 2 ವರ್ಷಗಳಿಂದ ಸಾಕಷ್ಟು ಜನ ಅಲಿತಾನೆ ಇದ್ದಾರೆ.
ಈ ತಾಲೂಕಲ್ಲಿರುವಷ್ಟು ಭೂ ಹಗರಣಗಳು ಮಂಡ್ಯ ಜಿಲ್ಲೆಯ ಯಾವ ತಾಲೂಕಲ್ಲೂ ಇಲ್ಲ ಸ್ನೇಹಿತರೆ. ಆ ಮಟ್ಟಿಗೆ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಿದೆ. ಇದ್ರ ಬಗ್ಗೆ ಹಾಲಿ ಶಾಸಕ ಶ್ರೀಯುತ ನರೇಂದ್ರ ಸ್ವಾಮಿ ಅವರು ಒಂದು ಗಮನ ವಹಿಸಿ ಅದನ್ನ ಸರಿಪಡಿಸುವಂತ ಗಮನ ಕೊಟ್ಟಿದ್ದಿದ್ರೆ ಸ್ನೇಹಿತರೆ, ಅವರು 3 ವರ್ಷದಲ್ಲಿ ಮಳವಳ್ಳಿ ತಾಲೂಕಿನ ಜನತೆಯ ಪ್ರೀತಿ ವಿಶ್ವಾಸನ ಕಳ್ಕೊಳ್ತಿರ್ಲಿಲ್ಲ. ಕೇವಲ ಜನತೆ ಅಲ್ಲ ಸ್ನೇಹಿತರೆ, ತಮ್ಮ ಸ್ವಪಕ್ಷದಲ್ಲಿರುವಂತ ಎಷ್ಟೋ ಜನಗಳು ಈಗಾಗಲೇ ನರೇಂದ್ರ ಸ್ವಾಮಿ ಅವರಿಂದ ಮಾನಸಿಕವಾಗಿ ದೂರವಾಗಿದ್ದಾರೆ. ಅದರಲ್ಲೂ ಒಕ್ಕಲಿಗ ಸಮುದಾಯ ಸಾಕಷ್ಟು ದೂರ ಹೊರಟೋಗಿದೆ. ಅವ್ರನ್ನ ವಾಪಸ್ ಕರ್ತಿರೋದು ನಿಜಕ್ಕೂ ಅಸಾಧ್ಯ ಸ್ನೇಹಿತರೆ. ಮತ್ತೆ ಅವರ ಪಕ್ಷದಲ್ಲಿ ಅವರಂತ ಶ್ರೀಯುತ ಶಿವಕುಮಾರ್ ಅವರು ಒಂದು ಬಿರುದನ್ನು ಕೊಟ್ಟಿದ್ದಾರೆ, ಗುಲಾಮರ ರಾಜ ಅಂತ ಸ್ನೇಹಿತರೆ. ಆ ವಿಡಿಯೋನ ನೀವು ಆಲ್ಮೋಸ್ಟ್ ಕರ್ನಾಟಕದ ಜನತೆ ಎಲ್ಲರೂ ನೋಡಿದೆ, ನಾವು ಕೂಡ ಅದನ್ನ ಸುದ್ದಿ ಮಾಡಿದೀವಿ ಸ್ನೇಹಿತರೆ. ಮತ್ತೆ ಇನ್ನು ಒಂದಷ್ಟು ಜನ ಕೆಲ ಪ್ರಮುಖ ವ್ಯಕ್ತಿಗಳು ನಿಜಕ್ಕೂ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಿದ್ದಂತ ಎಷ್ಟೋ ನರೇಂದ್ರ ಸ್ವಾಮಿ ಅವರ ಕಟ್ಟರ್ ಅಭಿಮಾನಿಗಳಾಗಿದ್ದವರು ಕೂಡ ಎಷ್ಟೋ ಜನ ಮುನಿಸ್ಕೊಂಡು ದೂರ ಆಗಿದ್ದಾರೆ. ಅದರ ಒಂದು ಫಲಿತಾಂಶನ ನರೇಂದ್ರ ಸ್ವಾಮಿ ಅವರು 2028ರ ಚುನಾವಣೆಯ ಮತಪೆಟ್ಟಿಗೆ ಓಪನ್ ಮಾಡಿದಾಗ ಅವತ್ತು ನರೇಂದ್ರ ಸ್ವಾಮಿ ಅವರಿಗೆ ಉತ್ತರ ಸಿಕ್ಕೇ ಸಿಗುತ್ತೆ. ಯಾಕೆಂದ್ರೆ ಸ್ನೇಹಿತರೆ, ಗೆದ್ದಂತ ಸಮಯದಲ್ಲಿ ಮನುಷ್ಯ ಸಹಜವಾಗಿ ಮೈ ಮರಿತಾನೆ. ತನ್ನ ಗೆಲುವಿಗೆ ಕಾರಣವಾಗಿದ್ದವರು, ತನಗೋಸ್ಕರ ಕಷ್ಟಪಟ್ಟವ್ರನ್ನ ಮರೆತರೆ ಏನಾಗುತ್ತೆ ಅನ್ನೋದಕ್ಕೆ 2028ರ ಚುನಾವಣೆಯ ಮತಪೆಟ್ಟಿಗೆ ಓಪನ್ ಆದ ದಿನ ಅವ್ರಿಗೆ ಡೆಫಿನೆಟ್ಲಿ ಉತ್ತರ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಮತ್ತೊಂದು ವಿಚಾರ ಏನಂತಂದ್ರೆ ಸ್ನೇಹಿತರೆ, ಶಾಸಕರು ಹಾಲಿ ಶಾಸಕರಾದಂತ ನರೇಂದ್ರ ಸ್ವಾಮಿ ಅವರು 5 ವರ್ಷಗಳು ಅಧಿಕಾರ ಇಲ್ಲದೇನೆ ಮನೇಲಿದ್ರಲ್ಲ, ಆ ಸಮಯದಲ್ಲಿ ಯಾರ್ಯಾರು ಅವರ ಒಂದು ಆ ಸೋಲಿನಲ್ಲೂ ಕೂಡ ಜೊತೆ ಇದ್ರಲ್ಲ, ಅವರು ಕೆಲವರು ಇವತ್ತು ಅವ್ರ ಜೊತೆಲಿ ಇಲ್ಲ ಸ್ನೇಹಿತರೆ. ಯಾರೋ ಕೆಲವರು ಕೆಲಸಕ್ಕೆ ಬಾರದೇ ಇರುವಂತವರೆಲ್ಲ ಇವತ್ತು ಅವ್ರ ಜೊತೆ ಇದ್ಕೊಂಡು ಆ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಜನ ನರೇಂದ್ರ ಸ್ವಾಮಿ ಅವ್ರ ಬಗ್ಗೆ ಒಂದು ಒಳ ಮುನಿಸಿದೆ. ಆ ಮುನಿಸು ಶಮನ ಮಾಡುವಷ್ಟು ತಾಳ್ಮೆ ಸಹನೆ ಇವತ್ತು ಹಾಲಿ ಶಾಸಕರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ. 2024ರ ಲೋಕಸಭಾ ಚುನಾವಣಾ ಸಮಯದಲ್ಲಿ ನಾನು ಒಂದು ಸರ್ವೆ ಟೀಮ್ ಅಲ್ಲಿ ಕೆಲಸ ಮಾಡಿದ್ದೆ ಸ್ನೇಹಿತರೆ. ಅಂದ್ರೆ ಮಳವಳ್ಳಿ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೂ ತೆರಳಿ ಕಡಿಮೆ ಅಂದ್ರೆ ಒಂದು ಗ್ರಾಮದಲ್ಲಿ 100 ಜನನ ನಾನು ಸಂದರ್ಶನ ಮಾಡಿ ತಾಲೂಕಿನ ಜನಗಳ ಒಂದು ಮೈಂಡ್ ಸೆಟ್ ಏನಿದೆ, ಏನು ಸುಮಲತಾ ಅವ್ರನ್ನ ಬಯಸ್ತಾ ಇದ್ದಾರಾ, ಮತ್ತೆ ಅವರು ಚುನಾವಣೆಗೆ ಕಾಂಪೀಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರಾ, ಅಥವಾ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ರೆ ಜನಗಳು ಯಾವ ರೀತಿ ಬೆಂಬಲಿಸ್ತಾರೆ, ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ರೆ ಜನಗಳು ಯಾವ ರೀತಿ ಅದನ್ನ ಬೆಂಬಲಿಸ್ತಾರೆ ಅನ್ನೋದನ್ನ ಒಂದು ಸರ್ವೆ ಮಾಡೋಕ್ಕೋಸ್ಕರ ನಾನು ಮಳವಳ್ಳಿ ತಾಲೂಕಲ್ಲಿರುವ ಪ್ರತಿ ಗ್ರಾಮಗಳಿಗೂ ತೆರಳಿ ಸಾಕಷ್ಟು ಕಡೆ ಓಡಾಡಿ ಜನಗಳನ್ನ ಮಾತಾಡಿಸಿದಾಗ ಸ್ನೇಹಿತರೆ ಒಂದು ಹೊಸ ಅಂಶ ನನಗೆ ಬೆಳಕಿಗೆ ಬಂತು ಸ್ನೇಹಿತರೆ. ನಾವು ಶಾಸಕ ಅನ್ನದಾನಿನೂ ನೋಡಿದ್ದೀವಿ, ಮತ್ತೆ ಹಾಲಿ ಶಾಸಕ ನರೇಸ್ವಾಮಿ ಅವ್ರನ್ನೂ ನೋಡಿದ್ದೀವಿ. ನಮಗೆ ಈ 2 ಮುಖಗಳನ್ನ ನೋಡಿ ಬೇಸರ ಆಗಿದೆ. ನಮಗೆ ಬದಲಾವಣೆ ಬೇಕು, ನಮಗೆ ಒಂದು ಹೊಸ ಮುಖ ಬೇಕು. ಯಾಕೆ ಅಂತಂದ್ರೆ ನಾವು ಇವ್ರು ಸರಿ ಇಲ್ಲ ಅಂತ ಅವ್ರಿಗೆ ಮತ ಹಾಕ್ತಿವಿ, ಅವ್ರು ಸರಿ ಇಲ್ಲ ಅಂತ ಇವ್ರಿಗೆ ಮತ ಹಾಕ್ತಿವಿ. ಆದ್ರೆ ನಮ್ಮ ಗೋಳು ಕೇಳೋರಿಲ್ಲ. ಯಾಕೆ ಅಂತಂದ್ರೆ ಮಳವಳ್ಳಿ ತಾಲೂಕಲ್ಲಿ ಜನ ರೋಸ್ ಹೋಗಿರೋದು, ಮತ್ತೊಮ್ಮೆ ಹೇಳ್ತೀನಿ, ಭ್ರಷ್ಟಾಚಾರದಿಂದ ಸಾಕಷ್ಟು ಜನ ತುಂಬಾ ರೋಸ್ ಹೋಗಿದ್ದಾರೆ. ಆ ಕಾರಣಕ್ಕೋಸ್ಕರ 2028ರ ಚುನಾವಣೆಗೆ ಒಂದು ಹೊಸ ಮುಖ ಬರಲಿ ಅಂತ ಆಲ್ಮೋಸ್ಟ್ ತಾಲೂಕಿನ 90-95% ಜನ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. 2 ವರ್ಷದ ಅಂತರದಲ್ಲಿ ಚುನಾವಣೆ ಬರುತ್ತೆ 2028ಕ್ಕೆ. ಆದ್ರೆ ಇನ್ನೂ ಕೂಡ ಯಾವುದೇ ಒಂದು ಹೊಸ ಮುಖ ಈ ಕ್ಷೇತ್ರಕ್ಕೆ ಇನ್ನೂ ಬಂದಿಲ್ಲ ಸ್ನೇಹಿತರೆ. ಯಾಕೆ ಅಂತಂದ್ರೆ ಚುನಾವಣೆ 3 ತಿಂಗಳು 6 ತಿಂಗಳು ಅಂತ ಬಂದ್ರೆ ಖಂಡಿತವಾಗ್ಲು ಈ ತಾಲೂಕಲ್ಲಿ ಯಾರು ಬಂದು ಒಂದು ಮ್ಯಾಜಿಕ್ ಮಾಡಕ್ಕೆ ಅಸಾಧ್ಯ. ಯಾಕೆಂದ್ರೆ ಯಾರೇ ಒಬ್ಬ ಹೊಸ ಅಭ್ಯರ್ಥಿ ಈ ಕ್ಷೇತ್ರಕ್ಕೆ ಬಂದು ಗೆಲ್ಬೇಕು ಅಂತಂದ್ರೆ ಆತನ ಬರಿಗಾಲಿದೆಯಲ್ಲ, ಮತ್ತೊಮ್ಮೆ ಹೇಳ್ತೀನಿ, ಬರಿಗಾಲಿದೆಯಲ್ಲ, ಅದು ಈ ತಾಲೂಕಿನ ಪ್ರತಿ ಹಳ್ಳಿಯ ಗ್ರಾಮದ ಮಣ್ಣಿಗೆ ಟಚ್ ಆಗ್ಬೇಕು ಸ್ನೇಹಿತರೆ. ಆವಾಗ ಮಾತ್ರ ಯಾರೇ ಒಬ್ಬ ಹೊಸಬ ಬಂದು ಈ ಕ್ಷೇತ್ರದಲ್ಲಿ ಒಂದು ಅಸಾಧ್ಯವಾದದನ್ನ ಸಾಧಿಸ್ಲಿಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ JDS ಇಂದ ಅಂದಾನಿ ಅವರಿದ್ದಾರೆ, ಕಾಂಗ್ರೆಸ್ ಇಂದ ನರೇಂದ್ರ ಸ್ವಾಮಿ ಅವರಿದ್ದಾರೆ. ಅವರಿಬ್ಬರಿಗೂ ಕೂಡ ಕೆಲ ಸಾಂಪ್ರದಾಯಿಕ ಮತಗಳು ಇದ್ದೇ ಇರುತ್ತೆ. ಮತ್ತೆ ಅವ್ರಿಗೆ ಒಂದು ಬೇರು ಮಟ್ಟದಲ್ಲಿ ಕಾರ್ಯಕರ್ತರಿದ್ದಾರೆ ಸ್ನೇಹಿತರೆ. ಇವರಿಬ್ಬರನ್ನ ಸೋಲಿಸಿ ಒಬ್ಬ ಹೊಸ ವ್ಯಕ್ತಿ ಬಂದು ಆತ ಒಂದು ಮ್ಯಾಜಿಕ್ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಆತ ಹಾರ್ಡ್ ವರ್ಕ್ ಮಾಡಬೇಕು. ಹಗಲು ರಾತ್ರಿ ಈ ಕ್ಷೇತ್ರದಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಈ ಕ್ಷೇತ್ರದ ಆಂತರ್ಯನ, ಜನಗಳ ನಾಡಿ ಮಿಡಿತನ ಅರ್ಥ ಮಾಡ್ಕೊಂಡು ಆತ ಹೆಜ್ಜೆ ಇಡಬೇಕು ಸ್ನೇಹಿತರೆ. ಆದ್ರೆ 2026 ಈ ವಿಡಿಯೋ ಮಾಡ್ತಿರೋದು ನಾನು ಮೇ 15ನೇ ತಾರೀಕು ಸ್ನೇಹಿತರೆ. ಇದುವರೆಗೂ ಕೂಡ ಯಾರು ಅಂತ ಒಂದು ದೊಡ್ಡ ಮಟ್ಟದ ಪ್ರಯತ್ನ ಪಡ್ತಾ ಇಲ್ಲ ಸ್ನೇಹಿತರೆ. 2024ರ
ಜನವರಿ ಫೆಬ್ರವರಿ ತಿಂಗಳಲ್ಲಿ ನಾನು ಒಂದು ಸರ್ವೆ ಟೀಮಲ್ಲಿ ಸುಮಾರು 45 ದಿನ ಕೆಲಸ ಮಾಡಿದ್ನಲ್ಲ, ಆ ಸಮಯದಲ್ಲಿ ಮಳವಳ್ಳಿ ತಾಲೂಕಿನ ಪ್ರತಿ ಹಳ್ಳಿಗೂ ಹೋದಂತ ಸಮಯದಲ್ಲಿ ಜನಗಳು ಇನ್ನೂ ಒಂದಷ್ಟು ವಿಚಾರಗಳನ್ನ ನನಗೆ ತಿಳಿಸಿದ್ರು. ಅದೇನಂತಂದ್ರೆ, ನಮ್ಮ ಕ್ಷೇತ್ರದ ಮೀಸಲಾತಿನ ತೆಗೆದುಹಾಕಿ ಬೇರೆ ಯಾವ್ದಾದ್ರು ಮಂಡ್ಯ ಜಿಲ್ಲೆಯ ಇನ್ನೊಂದು ಕ್ಷೇತ್ರಕ್ಕೆ ಕೊಟ್ಟು ಈ ಒಂದು ತಾಲೂಕಿಗೆ, ಅಂದ್ರೆ ಈ ತಾಲೂಕಿನ ಒಂದು ಸಾಮಾನ್ಯ ಕ್ಷೇತ್ರ ಮಾಡಬೇಕು, ಜನರಲ್ ಕ್ಷೇತ್ರ ಮಾಡಬೇಕು ಅಂತ ಸಾಕಷ್ಟು ಜನಗಳು ಹೇಳಿದ್ರು ಸ್ನೇಹಿತರೆ. ಆದ್ರೆ ಆ ಒಂದು ಕನಸಾಗೆ ಉಳಿಯುತ್ತಾ ಅಥವಾ ಅದು ನೆನಸಾಗತ್ತಾ ಅಂತ ನಾವು ಈಗಲೇ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅದು ಅದರ ಒಂದು ಸೂತ್ರಧಾರ ಇರೋದು ಕೇಂದ್ರ ಸರ್ಕಾರದ ಕೈಲಿ. ಆದ್ರೆ ನಿಮ್ಗೊಂದು ಅಚ್ಚರಿ ವಿಚಾರ ಹೇಳ್ತೀನಿ, ನಿಮ್ಗೆ ಯಾರಿಗೂ ಮೋಸ್ಟ್ಲಿ ಗೊತ್ತಿರ್ಲಿಕ್ಕಿಲ್ಲ. ಮಳವಳ್ಳಿ ತಾಲೂಕಿಂದ ಸುಮಾರು 50,000 ಸಹಿಗಳನ್ನ ಸಂಗ್ರಹಿಸಿ ರಾಷ್ಟ್ರಪತಿಗಳಿಗೆ ಮತ್ತೆ ಪ್ರಧಾನಿಗಳಿಗೆ ಪತ್ರ ಬರೆದಿದ್ದಾರೆ. ನಾವು ಕೂಡ ಇವ್ರಿಗೆ ಮತ ಹಾಕಿ ನಾವು ಬೇಜಾರಾಗ್ಬಿಟ್ಟಿದೀವಿ. ದಯಮಾಡಿ ನಮ್ಮ ಮಳವಳ್ಳಿ ವಿಧಾನಸಭಾ ಕ್ಷೇತ್ರನ ಒಂದು ಜನರಲ್ ಕ್ಷೇತ್ರ ಮಾಡಿ ಅಂತ ಸಾಕಷ್ಟು ಜನ ಪತ್ರ ಕೂಡ ಬರೆದಿದ್ದಾರೆ ಸ್ನೇಹಿತರೆ. ಅದನ್ನ ನಾನು ಕಣ್ಣಾರೆ ಕೂಡ ನೋಡಿದ್ದೀನಿ ಸ್ನೇಹಿತರೆ. ದಿನಾಂಕ 4/1/2026 ಭಾನುವಾರ ಸ್ನೇಹಿತರೆ, ಇದೇ ವರ್ಷ ಜನವರಿ ತಿಂಗಳಲ್ಲಿ ನಮ್ಮ ತಾಲೂಕಿನ ಯಮದೂರಿನ ಡಾಕ್ಟರ್ ಚಂದ್ರಶೇಖರ್ ಮೂರ್ತಿ ಅವರು ಮತ್ತೆ ಜೆಡಿಎಸ್ ನ ಕೆಲ ಅಂದಾನಿ ಅವರನ್ನ ವಿರೋಧಿಸುವಂತ ಕೆಲ ವ್ಯಕ್ತಿಗಳಲ್ಲಿ ಸೇರ್ಕೊಂಡು ಒಂದು ಸಣ್ಣ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು ಸ್ನೇಹಿತರೆ. ಆ ಒಂದು ವಿಡಿಯೋನ ನೀವು ಈಗಾಗಲೇ ನೋಡಿದ್ದೀರಾ ನಮ್ಮ ಪರ್ವ ಟಿವಿಯಲ್ಲಿ. ಈ ಒಂದು ಸುದ್ದಿ ಹೊರಗಡೆ ಬಂದ ಮೇಲೆ ಸ್ನೇಹಿತರೆ, ನಮ್ಮ ತಾಲೂಕಿನ ಹಾಲಿ ಶಾಸಕರು ಮತ್ತೆ ಮಾಜಿ ಶಾಸಕರಲ್ಲಿ ಥಟ್ ಅಂತ ಒಂದು ಡ್ರಾಮ್ಯಾಟಿಕ್ ಚೇಂಜ್ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನೋಡಿ, ಹಾಲಿ ಶಾಸಕರಾದಂತ ಶ್ರೀಯುತ ನರೇಂದ್ರ ಸ್ವಾಮಿ ಅವರು ಏನ್ ಮಾಡ್ತಾರೆ, ತಮ್ಮ ಪಕ್ಷದಿಂದ ಯಾರ್ಯಾರು ಮುನ್ಸ್ಕೊಂಡು ಹೊರಗಡೆ ಹೋಗಿದ್ರು, ತಮ್ಮಿಂದ ಯಾರ್ಯಾರು ಮುನ್ಸ್ಕೊಂಡು ದೂರ ಹೋಗಿದ್ರು, ಅವರೆಲ್ಲರನ್ನೂ ಹೋಗಿ ಮತ್ತೆ ಅವರನ್ನ ಮುದ್ದು ಮಾಡಿ ವಾಪಸ್ ಕರ್ಕೊಂಡು ಬರುವಂತ ಒಂದು ಪ್ರಯತ್ನ ಶುರು ಮಾಡ್ತಾರೆ ಸ್ನೇಹಿತರೆ. ಅನ್ನದಾನಿ ಅವರು ಕೂಡ ಮಳವಳ್ಳಿಯ ರೈತ ಭವನದಲ್ಲಿ ಒಂದು JDS ಕಾರ್ಯಕ್ರಮದಲ್ಲೂ ಕೂಡ ತಪ್ಪಾಯ್ತು ಅಂತ ತಮ್ಮ ಕಾರ್ಯಕರ್ತರಲ್ಲಿ ಕ್ಷಮೆ ಕೇಳ್ಕೊಳ್ತಾರೆ ಸ್ನೇಹಿತರೆ. ನೋಡಿ, ನಿಮ್ಗೆ ಅರ್ಥ ಆಗಿರ್ಬೇಕು, ಚಂದ್ರಶೇಖರ್ ಮೂರ್ತಿ ಅವರು ಬಂದ್ರೆ ಯಾವ ಮಟ್ಟದಲ್ಲಿ ಒಂದು ಬದಲಾವಣೆಗಳಾಗಬಹುದು, ಅಥವಾ ನಮ್ಮಿಬ್ಬರನ್ನು ಮೂಲೆಗೆ ಸರಿಸಿ ಚಂದ್ರಶೇಖರ್ ಮೂರ್ತಿ ಅವರು ಏನಾರ ಆರ್ಸ್ ಬಂದ್ರು ಬರ್ಬೋದು ಅಂತ ಒಂದು ಕ್ವಶನ್ ಮಾರ್ಕ್ ಅಂತೂ ಇಬ್ಬರು ಮನಸ್ಸಲ್ಲೂ ಮೂಡಿರುವುದು 100% ಗ್ಯಾರಂಟಿ ಸ್ನೇಹಿತರೆ. ಅದಕ್ಕೆ ಉದಾಹರಣೆನೆ ತಮ್ಮಿಂದ ಮುನ್ಸ್ಕೊಂಡು ದೂರ ಹೋಗಿರುವಂತವ್ರನ್ನ ಮತ್ತೆ ವಾಪಸ್ ಕರ್ತಿರುವಂತಹ ಪ್ರಯತ್ನಗಳನ್ನ ಪಟ್ರು. ಮತ್ತೆ ಈಗಲೂ ಕೂಡ ಆ ರೀತಿಯ ಒಂದು ಮನಸ್ಥಿತಿಯಲ್ಲೇ ಇದ್ದಾರೆ. ಇದು ನಿಜಕ್ಕೂ ಪ್ರಜಾಪ್ರಭುತ್ವದಲ್ಲಿ ಇದು ಒಂದು ಒಳ್ಳೆಯ ಬೆಳವಣಿಗೆ. ಯಾಕೆ ಅಂತಂದ್ರೆ, ಎಲ್ಲಿ ಯಾರೇ ಒಬ್ಬ ವ್ಯಕ್ತಿ ಆಗಲಿ ಎಲ್ಲ ನನ್ನಿಂದಾನೆ, ನನ್ ಬಿಟ್ರೆ ಇಲ್ಲ ಅಂತ ಮನಸ್ಥಿತಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬರಲೇಬಾರದು ಸ್ನೇಹಿತರೆ. ಯಾಕೆ ಅಂತಂದ್ರೆ, ಆ ರೀತಿ ಮನಸ್ಥಿತಿ ಇದ್ದಂತ ಪಶ್ಚಿಮ ಬಂಗಾಳದ ಮಮತಾ ಬೇಗಂ ಅವರು, ಅಂದ್ರೆ ಮಮತಾ ದೀದಿಯವ್ರ ಕತೆ ಏನಾಯ್ತು ಅಂತ ನಿಮ್ಗೆ ಈಗಾಗಲೇ ಗೊತ್ತಿರಬೇಕು. ಬಿಜೆಪಿ ಪಕ್ಷ ಸ್ನೇಹಿತರೆ ಇಡೀ ದೇಶದಲ್ಲಿ ನಾನೇ ಅಂತ ಎಷ್ಟೋ ಜನ ಮೆರೆತಿದ್ರಲ್ಲ ಸೋಲಿಸಿ ಮೂಲೆಗೆ ಸೇರಿಸಿ ತಮ್ಮ ಒಂದು ಕಮಲದ ಗುರುತನ್ನ ದೇಶದ ಎಲ್ಲ ರಾಜ್ಯಗಳಲ್ಲೂ ಅರಳಿಸ್ತಾ ಇದ್ದಾರೆ. ಮಳವಳ್ಳಿ ತಾಲೂಕಲ್ಲಿ ಸ್ನೇಹಿತರೆ ಏನು ಹೊಸ ಮುಖ ಬಂದು ಗೆಲ್ಲಬೇಕು ಅಂತಂದ್ರೆ ಖಂಡಿತವಾಗ್ಲೂ ಅವರು 3 ತಿಂಗಳು 6 ತಿಂಗಳು ಅಂತ ಬಂದ್ರೆ ಖಂಡಿತವಾಗ್ಲೂ ಗೆಲ್ಲಕ್ಕಾಗಲ್ಲ. ಮತ್ತೆ ಇನ್ನೊಬ್ಬ ವ್ಯಕ್ತಿ ಹೇಳ್ತೀನಿ ಕೇಳಿ, ಆತನ ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ. ನಮ್ಮ ಮಳವಳ್ಳಿಯ ಅನಂತರಾಮ್ ವೃತ್ತ ಇದೆ ನೋಡಿ, ಮಳವಳ್ಳಿ A ಸರ್ಕಲ್ ಇದೆಯಲ್ಲ, ಅಲ್ಲಿ ಒಂದು ಹಳೆಯ DCC ಬ್ಯಾಂಕ್ ಮೇಲೆ ಒಂದು ಬದಲಾವಣೆ ಜಗದ ನಿಯಮ ಅಂತ ಒಬ್ಬ ಪುಣ್ಯಾತ್ಮ ತನ್ನ ಫೋಟೋ ಹಾಕೊಂಡಿದ್ದಾನೆ. ಆತನು ಅಷ್ಟೇ ಚುನಾವಣೆ 1 ತಿಂಗಳು 2 ತಿಂಗಳು ಅಂತ ಬರ್ತಾನೆ. ಆದ್ರೆ ಆತ ಏನಕ್ಕೆ ಬಂದು ಎಲೆಕ್ಷನ್ ನಿಂತ್ಕೊತಾನೋ ಅಂತ ಅದರ ಹಿಂದಿರುವ ರಹಸ್ಯ ಏನು ಅಂತ ನಮಗೂ ಗೊತ್ತಿಲ್ಲ ಸ್ನೇಹಿತರೆ. ಆತ ಬದಲಾವಣೆ ಮಾಡಬೇಕು ಅಂತಂದ್ರೆ ಈಗಲೇ ಮಳವಳ್ಳಿಗೆ ಬಂದು ಜನಗಳ ಜೊತೆ ಬೆರಿಬೇಕು, ಜನಗಳನ್ನ ಸೇವೆ ಮಾಡಿ ಅವ್ರ ಮನಸ್ಸು ಗೆಲ್ಬೇಕು ಸ್ನೇಹಿತರೆ. ಬೆಂಗಳೂರಲ್ಲೋ ಅಥವಾ ಯಾವ ಊರಲ್ಲೋ ಕೂತ್ಕೊಂಡು ಆತ ಎಲೆಕ್ಷನ್ ಟೈಮಲ್ಲಿ ಬಂದು ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ. ಯಾಕೆ ಅಂದ್ರೆ ಅವರು ಬಂದು ಹೋಗೋದು ಕೂಡ ಮಳವಳ್ಳಿಲಿ ಯಾರಿಗೂ ಗೊತ್ತೂ ಆಗಲ್ಲ ಸ್ನೇಹಿತರೆ. ಒಂದ್ಸತಿ ಮಳವಳ್ಳಿ ಜನ ಅನಂತಾಮ್ ವೃತ್ತದ ಹತ್ರ ಹೋದಾಗ ಒಂಚೂರು ಕತ್ತೆತ್ ನೋಡಿ ತಾನೇನೋ ಬದಲಾವಣೆ ಮಾಡ್ತೀನಿ ಅಂತ ದೊಡ್ಡದಾಗಿ ಒಂದು ಪೋಸ್ಟರ್ನ ಹಾಕ ಕೂತವನೆ ಅಣ್ಣ. ಸ್ನೇಹಿತರೆ, ಈಗ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಶೇಖರ್ ಅವರ ಪುತ್ರ ಕೂಡ 2028ರ ಚುನಾವಣೆಯಲ್ಲಿ ಒಂದು ಸ್ಪರ್ಧಿಸ್ತಾರೆ ಅಂತ ಒಂದು ಖಚಿತವಾದ ಮಾಹಿತಿ ಇದೆ. ಮತ್ತೆ ಮೈಸೂರು ಜಿಲ್ಲೆಯಿಂದ ಒಬ್ರು ದಲಿತರಲ್ಲೇ ಒಬ್ರು 2028ರ ಚುನಾವಣೆಗೋಸ್ಕರ ಅವರು ಕೂಡ ಒಂದು ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಈ ವ್ಯಕ್ತಿ ಯಾರು ಏನು ಅಂತ ನಿಮಗೆ ಜೂನ್ ತಿಂಗಳಲ್ಲಿ
ಗೊತ್ತಾಗುತ್ತೆ ಸ್ನೇಹಿತರೆ. ಅವರು ಕೂಡ ಅವರು ಬರ್ತಾ ಇದ್ದಾರೆ ನೋಡಿ. ಒಟ್ಟಾರೆಯಾಗಿ ನಾನು ಮಳವಳ್ಳಿ ತಾಲೂಕಿನ ಬಗ್ಗೆ ಎಲ್ಲ ವಿಚಾರಗಳನ್ನ ತಿಳಿಸಿದ್ದೀನಿ. ಆಲ್ಮೋಸ್ಟ್ ಜನಗಳು ಒಂದು ಬದಲಾವಣೆನ ಬಯಸ್ತಾ ಇದ್ದಾರೆ. ಆದರೆ ಬದಲು ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿ ತನ್ನ ತನು ಮನ ಎಲ್ಲವನ್ನು ಅರ್ಪಿಸಿ ಈ ಕ್ಷೇತ್ರನ ಉದ್ಧಾರ ಮಾಡ್ತೀನಿ ಅಂತ ಒಂದು 100ಕ್ಕೆ 100 ಒಂದು ಒಳ್ಳೆ ಮನಸ್ಸಿಂದ ಬಂದು ಓಡಾಡಿದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಬರೆದುಕೊಡ್ತೀನಿ ನಾನು. ಮತ್ತೆ ಹಾಲಿ ಶಾಸಕರಾದಂಥ ಶ್ರೀಯುತ ನರೇಂದ್ರ ಸ್ವಾಮಿ ಅವರೇ ಆರಿಸ್ಬಿಡ್ತಾರೆ, ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಧನ್ಯವಾದ ಈ ಸ್ಟೋರಿ ನೋಡೋದಕ್ಕಾಗಿ. ಈ ಸ್ಟೋರಿನ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನನ್ನ ಸ್ಟೋರಿ ಡೈರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ ಸ್ನೇಹಿತರೆ. ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದ.